ಬಾ 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 ಕಾರಣಕ್ಕಾಗಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ನಮಸ್ಕಾರ ಬೆಂಗಳೂರು ಅಂತೂ ಇಂತೂ ಬಂದಿದ್ದೀವಿ Airbnb-ಗೆ. ಇವಾಗ ಚೆಕ್ ಇನ್ ಆಗೋಣ ಬನ್ನಿ. ಅಪ್ಪ ಯಾವ ಬ್ಯಾಗು ಇಲ್ಲ ಇಲ್ಲಿ. ಬೋಟಿಂಗ್ ಹೋಗಿದ್ದೀವಿ. ಈ ಬ್ಯಾಗ್ನೆಲ್ಲ ಇವಾಗ ಮನೆಗೆ ಶಿಫ್ಟ್ ಮಾಡಬೇಕು. ಅದೇ ಇರೋದು ಇವಾಗ ನಿದ್ದೆ ಮಾಡ್ದಂಗಲ್ಲ. ಈ ಬ್ಯಾಗ್ನೆಲ್ಲ ಶಿಫ್ಟ್ ಮಾಡಿ ಇಡಬೇಕು. ಅವಸ್ಥೆ ತೋರಿಸ್ತೀನಿ, ಇನ್ನೂ ತೋರಿಸ್ತೀನಿ. ಗರ ಬಿಡ್ದು ಹೇಳ್ತಾರೆ ಇದೆಯಾ ಅಪ್ಪ. ಎಲ್ಲ ನಿದ್ದೆ ಹೊಡೆದು ಸಖತ್ತಾಗಿ ಕಾಣ್ತಾ ಇದ್ದಾರೆ. ಇವಾಗ ಮೇಕಪ್ ಹಾಕಿದ್ರೆ ಹಿಂಗಿರ್ತಾರೆ ನೋಡಿ, ಫುಲ್ಲು ಒಳ್ಳೆ ಅದು ಕೊರಿಯನ್ಗಳ ಥರ ಇರ್ತಾರೆ. ಅಷ್ಟು ಮೇಕಪ್ ಹಾಕ್ತಾರೆ, ನಾವೇನು ಹಾಕಲ್ಲ. ಇಷ್ಟೇ ಕೊಂಡೆ ರೂಮು ನೋಡಿ ನೀವು. ಸೊ ಏನಪ್ಪ ಇದ್ರ ಕಾನ್ಸೆಪ್ಟು ಅಂದರೆ, ನಾವು ಸ್ಟ್ಯಾಂಡ್ ಬೈ ಇಟ್ಕೊಂಡಿದ್ದೀವಿ ರೂಮ್ ಥರ. ಯಾಕಂದರೆ ಮೇಲೆ ಇನ್ನೂ ಚೆಕ್ಔಟ್ ಆಗಿಲ್ಲ ಅವರು ಇರೋರು. ಚೆಕ್ಔಟ್ ಆದಮೇಲೆ ನಾವು ಅಲ್ಲಿ ಹೋಗ್ತೀವಿ. ಅಲ್ಲಿ ತನಕ ಅದೇ ಈ ಥರ ರೂಮ್ ಕೊಟ್ಟಿದ್ದಾರೆ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ. ಇವಾಗ ನಾವು ಹೋಗ್ತಿರೋದು ಎಕೋ ಬೀಚ್ಗೆ. ಆಲ್ರೆಡಿ ಎಲ್ಲ ಸೆಟ್ ಆಗಿದೆ, ಓಡೋದಷ್ಟೇ. ನಡಿ ನಡಿ ಅದೇ ತುಂಬ ಬಿಸಿಲು ಆಗಲ್ಲ ಈ ಸೆಕೆಯಲ್ಲಿ ಏನು ಆಡೋದು ಅಂತ ಅನಿಸಿದ್ರೆ. ಬಟ್ ಈ ವ್ಯೂ ನೋಡ್ತಿದ್ರೆ ಇಲ್ಲಿ ಹೋದ್ರೆ ಮುಗಿದ ಕತೆ. ಸಖತ್ತಾಗಿದೆ ನೋಡಿ. ಡಸ್ಟ್ಬಿನ್ ಇಟ್ಟಿದ್ದಾರೆ, ಡಸ್ಟ್ಬಿನ್ ಹಾಕಿ ಡಸ್ಟ್ಬಿನಲ್ಲಿ ಕಸ ಹಾಕಿ ಇಲ್ಲೆಲ್ಲ ಹಾಕ್ಬಿಡ್ರಿ. ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು. ನಿಮಗೆ ಆ ಸೌಂಡ್ ಕೇಳಿಸ್ಕೋಬೇಕಂತ ನಾನು ಏನೋ ಮೈಕ್ ಗೀಕ್ ಏನೂ ಹಾಕಿಲ್ಲ. ಸೊ ಮೈಕು ನನ್ನ ಕೈಯಲ್ಲಿದೆ, ಆ ಸೌಂಡ್ ಕೇಳಿಸ್ಕೊಳ್ಳಿ ಸುಮ್ಮನೆ. ಬಂತು ಹೆವಿ ಟೈಟ್ಸ್ ಇದೆ, ಬಟ್ ಸಾಕಾಗಿದೆ. ನಾನು ಇವಾಗ ವಾಟರ್ ಪ್ರೂಫ್ದು ಇದಾಕಿದ್ದೀನಿ, ಕವರ್ ಥರ. ಸೊ ಬ್ಲರ್ ಬರ್ಬೋದು, ಯಾಕಂದರೆ ಇದು ನೀರಲ್ಲಿ ಮುಳುಗಿಸ್ತೀನಿ ಈ ಫೋನ್ನ, ಮತ್ತು ಫುಲ್ ಒದ್ಲಾಡಿಸ್ತೀನಿ ಈ ಫೋನ್ನ. ಸೊ ಅದಕ್ಕೆ ಕಾರಣಕ್ಕಾಗಿ ಇವ್ರು ಫೋಟೋ ಸೆಷನ್ಸ್ ಎಲ್ಲ ನಡೆಸ್ತಾ ಇದ್ದಾರೆ. ಬಾ 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 ಬಾಯಲ್ಲೆಲ್ಲ ಉಪ್ಪೋಯ್ತು. ಹೇ ಈ ಬೀಚ್ದು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಿಕಾಸ್ ನಾನು ಸ್ವಲ್ಪ ಆಟ ಆಡ್ಬೇಕಲ್ವಾ. ಈ ಫೋನ್ನ ಕಾರಲ್ಲಿ ಇಟ್ಟು ಬರ್ತೀನಿ. ಹೆಂಗಾಗಿದೆ ನೋಡಿ ಒಳ್ಳೆ. ಅಲ್ಲೇ ಅವೇ ಫುಲ್ಲು ಆಡ್ಬಿಟ್ಟು ಮಣ್ಣೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಜೋಬ್ಗೆ. ಟ್ಯಾನ್ ಅಂತೂ ಸನ್ಸ್ಕ್ರೀನ್ ಹಾಕೊಂಬಂದೆ, ಆದ್ರೂ ಸಣ್ಣ ಕಿರಣಗಳು ಬಿಟ್ಟು ನನ್ನ ಕೈ ಹಾಳಾಗಿದೆ. ಹಿಂಗೆ ನೀವು ಒಂದು ಹೇಳ್ಬೇಕಿತ್ತು, ಬಾಟ್ಲುಗಳು ಬಿಸಾಕ್ತಿರಲ್ಲ, ಈ ಕ್ಯಾಪ್ನ ಹಿಂಗೆ ಸೇರ್ಸಿ ಹಾಕ್ಬಿಡ್ತೀರ. ಬಟ್ ಹಂಗಲ್ಲ, ಇದನ್ನ ಥರ ಹಾಕ್ಬಿಟ್ರೆ ಇನ್ನು ಒಳಗೆ ಹಾಕಿದ್ರೆ ಮುಗೀತು. ಸೊ ಎಷ್ಟೊಂದು ಜನ ನೋಡಿದ್ದೀನಿ ಹಂಗಂಗೆ ಹಾಕ್ಬಿಟ್ಟಿದ್ದಾರೆ. ಈಗ ಜಸ್ಟ್ ನೋಡಿದೆ, ಅದಕ್ಕೆ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಗೊತ್ತಿದ್ರೆ ಹಂಗೆ ಫಾಲೋ ಮಾಡಿ, ಗೊತ್ತಿಲ್ಲದವ್ರವ್ರಿಗೆ ಹೇಳಿ ಅಷ್ಟೇ. ಈಗ ನೆಕ್ಸ್ಟ್ ಪ್ಲಾನ್ ಏನು ಅಂತ ಕೇಳಿ. ಹಿಡ್ಕೊಂಡು ಊಟ, ವಾಟರಿಂಗ್, ಹಿಡ್ಕೊಂಡು ದರ್ಶನ, ಮುರುಡೇಶ್ವರ, ಬ್ಯಾಕ್ ರೂಮ್ ಮ್ಯಾಚ್ ಅಷ್ಟೇ. ಈಗ ಮನೆಗೆ ಬಂದ್ವಿ. ಆ ರೂಮ್ ಚೆಕ್ಔಟ್ ಆಗಿ ಇವಾಗ ಮೇಲ್ ಬಂದಿದ್ವಿ ಫಸ್ಟ್ ಫ್ಲೋರ್ಗೆ. ಇವಾಗ ಹೋಮ್ ಟೂರ್ ಕೊಡೋಣ ಬನ್ನಿ. ಸಖತ್ತಾಗಿದೆ ಮಾತ್ರ ನೋಡಿ. ಇದೇ ಎಂಟ್ರೆನ್ಸು. ಹಿಂಗೆ ಹೋದರೆ ಹಾಲು ಇಲ್ಲ. ಅದಾದಮೇಲೆ ದೊಡ್ಡ ರೂಮ್ಗಳು ಜಾಸ್ತಿ ಇದೆ ಗುರು. ಇದು ಬೆಡ್ಡು, ಮತ್ತು ಇದೊಂದು ಹಾಲು, ಮತ್ತು ಅದೊಂದು ಕಿಚನಲ್ಲಿ ಏನೂ ಇಲ್ಲ. ಈ ಕಡೆ ಬಾತ್ರೂಮ್ ಏನು ತೋರಿಸೋದು, ಮತ್ತು ಈ ಕಡೆ ಒಂದು ರೂಮು, ಮತ್ತು ಈ ಕಡೆ ಒಂದು ಬಾತ್ರೂಮು. ಸೊ ಇಷ್ಟಿದೆ. ಈಗ 1 ನೈಟ್ ಇಲ್ಲೇ ಸ್ಟೇ ಆಗೋದು. ಅಂತೂ ಇಂತೂ ಸ್ನಾನ ಎಲ್ಲ ಆಗಿ ಇಡಗುಂಜಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ಟ್ರೆಡಿಷ್ನಲ್ ಆಗಿ ಹೋಗಲೇಬೇಕು. ಆದ ಕಾರಣಕ್ಕಾಗಿ ದಿಸ್ ಇಸ್ ಮೈ ಇವತ್ತಿನ ಔಟ್ಫಿಟ್. ಈಗ ಪ್ಲ್ಯಾನ್ ಏನಂದರೆ, ಇಡಗುಂಜಿ ಟೆಂಪಲ್ ಆದಮೇಲೆ ಬೋಟಿಂಗ್ ಹೋಗ್ತೀವಿ. ಸೊ ಬೋಟಿಂಗಲ್ಲಿ ಫೋಟೋ ಶೂಟ್ಸ್ ಅದು ಇದು ಆ್ಯಸ್ ಯೂಶುವಲ್ ಇರುತ್ತಲ್ಲ, ಫೋನ್ ತುಂಬಿಸ್ಬೇಕು. ಇಡಗುಂಜಿಗೆ ಬಂದಿದ್ದೀವಿ, ಅದೇ ದೇವಸ್ಥಾನ ಕ್ಲೋಸ್ ಇದೆ. ಊಟಕ್ಕೆ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಇಲ್ಲಿಂದನೇ ಊಟ ಮಾಡೋಣ, ದೇವ್ರ ಪ್ರಸಾದ ತಿನ್ನೋಣ ಅಂತ. ಈಗ ಊಟದ ಏನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಕ್ಯೂ ಹೆಂಗಿದೆ. ಇವ್ರು ಮುಗಿಸ್ಕೊಂಬರ್ತಿರೋರು, ನಾವು ಹೋಗ್ತಾ ಇರೋರು. ಬನ್ರಿ ಬೇಗ. ಸ್ವಿಚ್ ಆಫ್ ಯುವರ್ ಫೋನ್ ಅಂತ
ಓಡ್ ಬಂದಿದ್ದಾರೆ ನೋಡಿ. ಅದ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಊಟ ಆದಮೇಲೆ ಆಚೆ ಸಿಗ್ತೀನಿ. ಚೆನ್ನಾಗಿ ತಿಂದು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ದೇವರ ದರ್ಶನ ಮಾಡೋಕ್ಕೆ. ಕ್ಲೋಸ್ ಆಗಿತ್ತು ಅಂದರೆ ಇವಾಗ ಓಪನಿಂಗ್ ಆಗಿದೆ. 3 ಗಂಟೆಗೆ ಓಪನ್ ಅಂತೆ. ಸೊ ಹೋಗೋಣ ಬನ್ನಿ. ದರ್ಶನ ಆಯಿತು, ಸಖತ್ತಾಗಿತ್ತು. ಗಣೇಶ ಮಾತ್ರ ಸಖತ್ತಾಗಿತ್ತು, ಒಳ್ಳೆ ದರ್ಶನ ಆಯಿತು. ಅಬೇ ದರ್ಶನ ಹೇಗಿತ್ತು? ಸೂಪರ್ ಆಗಿತ್ತು. ನಾನು ನಿಮಗೆ ತುಂಬ ದಿನದಿಂದ ಅನ್ಕೊಂತಿದ್ದೆ ಬರ್ಬೇಕಂತ. ಗಣಿ ನಮಗೆ ಚೆನ್ನಾಗಿದೆ. ಒಂದು ಕೊಡಿ. ಕಟ್ ಮಾಡಿ. ಇಲ್ಲೆಲ್ಲೂ ಬಾಳೆಹಣ್ಣೆ ಸಿಗಲಿಲ್ಲ, ಅದಕ್ಕೆ ಸೋದಾಗೆ ತೊಗೊಂಡೆ. ಸೊ ಲಾಸ್ಟ್ ಒಂದು ಪೀಸ್ ತಿನ್ಸ್ಬಿಟ್ಟು ಹೊರಡೋದೆ. ಅವಾಗಿಂದ ನಾನು ಹಿಂದೆನೇ ಬರ್ತಾಯಿದ್ದೆ ಅಷ್ಟೇ. ಹೋಗಿ ಇವಾಗ ಬೋಟಿಂಗ್ ಬಂದಿದ್ದೀವಿ. ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಲೈಫ್ ಜಾಕೆಟ್, ಅಯ್ಯೋ 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 ಅಯ್ಯೋ, ಲೈಫ್ ಜಾಕೆಟಾ? ಹೊಡ್ತು ಅಣ್ಣನ ಗಾಡಿ, ಹೊಡ್ತು. ನಮ್ಮ ಅಣ್ಣ ಇವಾಗ ಹೊಡ್ತಾರೆ. ಓ ಓ ಟಚ್ ಆಗ್ಬಿಟ್ಟು ಕೊಲೆ ಮಧ್ಯದಲ್ಲಿ ಸಿಗಾಕ. ಸೊ ಈ ಥರ 2 ಅವರ್ ಕರ್ಕೊಂಡು ಹೋಗ್ತಾರೆ. ಎಲ್ಲೆಲ್ಲಿ ಅಂದರೆ 5 ಪಾಯಿಂಟ್ಸ್ ಇರುತ್ತೆ. ಆ 5 ಪಾಯಿಂಟ್ಸು ಕವರ್ ಮಾಡಿ ನಮ್ಮನ್ನು 2 ಅವರಲ್ಲಿ ಕರ್ಕೊಂಡು ಬಿಡ್ತಾರೆ. ವಿಶಾಲವಾಗಿದೆ. ತಲೆ ಎಲ್ಲ ಹಿಂಗಿರ್ಬೇಕು, ಕ್ಲೀನಾಗಿ ಪರಿಶುದ್ಧವಾಗಿ. ಅದೇ ಬೆಂಗಳೂರು ಜೀವನ, ಅದೇ ಟ್ರಾಫಿಕ್ಕು, ಅದೇ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಹೋಗ್ಲಿಕ್ಕೆ ದಾರಿ ಇಲ್ಲ. ನಂಗಂತ ಕೆಲಸಗಳು ಇಷ್ಟ ಆಗಲ್ಲ. ಬಟ್ ಅದು ತೆಂಗಿನ ಮರ ಎಲ್ಲ ಅಡ್ಡ ಬಿದ್ದು ಈಗ ಹೋಗ್ಲಿಕ್ಕೆ ಆಗಲ್ಲ, ದಾರಿನೇ ಇಲ್ಲ ಮಾಡಕ್ಕಿದ್ದಾರೆ ಇವ್ರನ್ನವ್ರು. ನಾವು ಮಾಡೋ ತಪ್ಪೇ ಅದು. ಬೋಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೈತೆ, ಎಲ್ಲ ಹೂವೆಲ್ಲ ಬಂದ್ ಮಾಡ್ಕೊಂಡು ದುಡ್ಕೊಂಡು ಹೋದ್ರೆ ಕರೆಕ್ಟ್ ಇರ್ತಿತ್ತು. ಬೋಟ್ ರೈಡಿಂಗ್ ಆಯಿತು, ಚೆನ್ನಾಗಿತ್ತು. ವ್ಯೂಸ್ ಸಖತ್ತಾಗಿತ್ತು. ನೀವೇ ನೋಡ್ತಿರ್ಬೋದು, ನನ್ನ ಮುಂದೆನೇ ಇದೆ. ಹಂಗೆ ಹಿಂಗೆ ಸ್ವಲ್ಪ ತಿರುಗಿದ್ರೆ ಇಲ್ಲೇ ಕಬ್ಬಿನಾಲ್ ಜ್ಯೂಸ್ ಇದೆ. ಇಲ್ಲಿ ಸೊ ಫ್ಯಾಮಿಲಿ ಎಲ್ಲ ಬಂದು ತಿಂತಾ ಇದ್ದಾರೆ. ನಮಗೂ ಜ್ಞಾಪಕ ಬರುತ್ತೆ ಈ ಥರ ನೋಡಿದ್ರೆ. ನಾವು ಲಾಸ್ಟ್ ಟೈಮ್ ಈ ಥರ ಹೋಗಿ ತಿಂದಿದ್ವಿ ಫ್ಯಾಮಿಲಿ ಜೊತೆ ಎಲ್ಲ. ಫುಲ್ಲು ಬಾದಾಮಿ ಅಲ್ಲೆಲ್ಲ ಹೋಗಿದ್ವಿ. ಅದೇ ಜ್ಞಾಪಕ ಬರುತ್ತೆ. ಇವಾಗ ಕಸಿನ್ಸ್ ಜೊತೆ ಟ್ರಿಪ್ ಹೊಡಿತಾ ಇದ್ದೀವಿ. ಇದೊಂಥರ ಮೆಮೊರಿ. ಇಲ್ಲ ಇದು ಬಿಡೋದಂಗೆ ಬಿಡಬಾರ್ದು. ಆಡಿ ಆಡಿ, ಕಮಾನ್ ಕಮಾನ್ ಕಮಾನ್. ಅಯ್ಯೋ ಇಲ್ಲ. ಓ ಅಂತೂ ಈ ಮನೆ ನೋಡಿ ಸಂತೋಷವಾಗೋಯಿತು. ಹೋಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮಜಾ ಮಾಡೋದು. ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ. ನೆನ್ನೆ ಏನಾಯಿತು ಅಂದರೆ ಫುಲ್ ಮಜಾ ಮಾಡಿದ್ವಿ. ಫೋನ್ ಯಾರೂ ಮುಟ್ಟಂಗಿರಲಿಲ್ಲ. ಅದನ್ನು ಫಸ್ಟು ರೂಲು. ಯಾಕಂದರೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ. ಸೊ ಅದಕ್ಕೆ ನಾನು ವ್ಲಾಗ್ ಯಾಕೆ ಮಾಡೋದು ಅಂತ ಬಿಟ್ಬಿಟ್ಟೆ. ಮಲ್ಕೊಂಡ ತಕ್ಷಣ ನಿದ್ದೆ ಎಳ್ದು ಬಿಡೋದು. ಸೊ ಇವಾಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಪಾರ್ಟ್ 3 ವ್ಲಾಗ್ ಮಾತ್ರ ಕ್ರೇಜಿಯಾಗಿರುತ್ತೆ ಅಂದ್ಕೊಳ್ಳಿ. ನೋಡಿ ನೀವೇ. ಥ್ಯಾಂಕ್ ಯು.